ನೀನ್ ತಂದ? ನೀನ್ ಯಾಕಪ್ಪ ಇದನ್ನೆಲ್ಲ ತರಕ್ ಹೋದೆ? ಅತ್ತೆ, ನಿಮ್ಮ ಮಗಳು ಮಾಡಬೇಕಾಗಿರೋ ಕರ್ತವ್ಯನ ಈ ಮನೆ ಮಗನಾಗಿ, ಈ ಮನೆ ಅಳಿನಾಗಿ ನಾನು ಮಾಡ್ತಾ ಇದ್ದೀನಿ. ಅದು ತಪ್ಪ ಅತ್ತೆ? ನನಗೆ ಅಂತ ನಿಮ್ಮನ್ನು ಬಿಟ್ರೆ ಯಾರಿದ್ದಾರೆ ಹೇಳಿ? ನಿಮಗೆ ತರಲಿ, ಇನ್ನು ಯಾರಿಗೆ ತರಲಿ ಅತ್ತೆ? ಈ ಮನೆ ಮಗನಾಗಿ ನನ್ನ ಕರ್ತವ್ಯ ಅಲ್ವಾ? ಅದಕ್ಕೋಸ್ಕರ ಖುಷಿಯಿಂದ ಸಂತೋಷದಿಂದ ತಗೊಂಬಂದೆ. ನೀವು ನೋಡಿದ್ರೆ ನನ್ನ ಮೇಲೆ ಅನುಮಾನ ಪಡ್ತಿರಲ್ಲ. ಅಂದ್ರೆ ನಿಮಗೆ ಕೊಡಿಸೋಷ್ಟು ಯೋಗ್ಯತೆ ನನಗಿಲ್ವಾ? ಅಥವಾ ನಿಮಗೆ ಕೊಡಿಸ್ತಾ ಇರೋಷ್ಟು ಸ್ವಾರ್ಥಿನ ನಾನು? ನೀವು ನನ್ನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ನನ್ನ ಮನಸ್ಸೇ ಹೊಡೆದೋಯ್ತು. ಅಯ್ಯೋ, ಅನುಮಾನದಿಂದ ಕೇಳಲಿಲ್ಲಪ್ಪ. ಸುಮ್ಮನೆ ಮಾತಿಗೆ ನಾವೆಲ್ಲ ಕೇಳಿದ್ವಿ ಅಷ್ಟೇ. ಕಾವೇರಿ ತಂದ್ಕೊಟ್ಟಿದ್ರು ಇಷ್ಟು ಸಂತೋಷ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅದಕ್ಕಿಂತ 2 ಪಟ್ಟು ಈ ಮನೆ ಮಗನಾಗಿ ಅಳಿನಾಗಿ ನೀನ್ ತಂದ್ಕೊಟ್ಟಿದ್ಯಲ್ಲ, ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಹೌದು ರೀ, ಸುಮ್ಮನೆ ಮಾತಕ್ಕೆ ಕೇಳಿದ್ವಿ ಅಷ್ಟೇ, ನಿಮ್ಮೇಲೆ ಅನುಮಾನ ಪಡ್ತಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ಪ್ಲೀಸ್ ಕ್ಷಮಿಸ್ಬಿಡಿ. ಕ್ಷಮಿಸಕ್ಕೇನಿಲ್ಲ ಪೂರ್ಣಿ, ನೀವೆಲ್ಲ ಇದನ್ನು ಹಾಕೊಂಡು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಸರಿ. ಆದಿ, ಸರ್ಸೋಗೇನು ತಂದಿಲ್ವಾ? ಅಯ್ಯೋ ಇಲ್ವಲ್ಲ ಅತ್ತೆ. ಪಾಪ, ಅವಳಿಗೂ ತಗೊಂಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಆಂಟಿ, ನೀವ್ ಇದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀರಾ? ಹಬ್ಬಕ್ಕೆ ಅಂತ ಒಂದ್ ಜೊತೆ ಬಟ್ಟೆ ತಂದಿದ್ ಹಾಗೆ ಇದೆ, ನಾನು ಅದನ್ನೇ ಹಾಕೋತೀನಿ. ಬೇಜಾರ್ ಮಾಡ್ಕೋಬೇಡಮ್ಮ. ಬೇಜಾರ? ಇಷ್ಟಕ್ಕೆಲ್ಲ ಯಾಕೆ ಬೇಜಾರು? ನೀವು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ಬಾ ಪೂರ್ಣಿ. ಇವನೇ ಮನೆಯವ್ರಿಗೆ ಬಟ್ಟೆ ತಂದಿದ್ದಾನೆ ಅಂದ್ರೆ ನಂಬೋಕೆ ಆಗ್ತಿಲ್ವೇ? ಪಂಚ್ ಡೈಲಾಗ್ ಹೊಡ್ಕೊಂಡು ಕಣ್ಣೀರ್ ಹಾಕ್ಸ್ತಾ ಇದ್ದವನು ಸೆಂಟಿಮೆಂಟ್ ಆಗಿ ಕಣ್ಣೀರ್ ಹಾಕ್ತಾ ಡೈಲಾಗ್ ಹೊಡಿತಾ ಇದ್ದಾನಲ್ಲ. ಇವನಿ ಚೇಂಜಸ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಏನೋ ದೊಡ್ಡದಾಗಿ ಕುತಂತ್ರ ಮಾಡಕ್ ಹೊರಟಿದ್ದಾನೆ. ಅದೇನು ಅಂತ ಆದಷ್ಟು ಬೇಗ ತಿಳ್ಕೋಬೇಕು. ಇಲ್ಲ ಅಂದ್ರೆ ಆಂಟಿ ಪೂರ್ಣಿ ಪಾಲ್ಗೆ ಮತ್ತೊಂದು ದುಃಖದ ವಿಷಯ ಆಗ್ಬಾರ್ದು. ಹಾಗಾಗೋದಕ್ಕೆ ನಾನು ಬಿಡಬಾರ್ದು. ಅಬ್ಬಾ, ಅಮ್ಮ ಮಗಳು ಸರಿಯಾಗಿದ್ದಾರೆ. ಕಾವೇರಿ ತಂದಿದ್ದು ಅಂತ ಹೇಳಿದ್ರೆ ಎಲ್ಲಿ ಸಿಡಿದು ಬೀಳ್ತಾರೋ ಅಂತ, ನಾನು ತಂದಿದ್ದು ಅಂತ ಹೇಳಿದ್ರೆ ಸುಮ್ಮನೆ ತಗೊಂಡ್ಬಿಡ್ತಾರೆ. ಅದರಲ್ಲೂ ಸರಿಸೋಗಿಲ್ವಾ ಅಂತ ಕೇಳ್ತಾರೆ. ಇದನ್ನ ನೋಡೋ ಹೇಳ್ತಾರೆ ಅನ್ಸುತ್ತೆ. ಬಿಟ್ಟು ಸಿಕ್ಕಿದ್ರೆ ಮನೆಯವ್ರಿಗಿಲ್ವಾ, ನಮ್ಗಿಲ್ವಾ, ಕಾಂದನ್ಗಿಲ್ವಾ ಅಂತ ಕೇಳ್ತಾರೆ. ಅಂತ ಬೀದಿ ಬಿಕಾರ್ನ ಮನೇಲಿ ಇಟ್ಕೊಂಡಿರೋದೇ ತಪ್ಪು. ಅಂಥದ್ರಲ್ಲಿ ನಮ್ಮ ಸರಿಸಮಾನವಾದ ಸ್ಥಾನ ಕೂಡ ಕೊಟ್ಟಿದ್ದಾರೆ. ಇವ್ರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹೌದು, ಕವರಲ್ಲಿ ಬಾಕ್ಸಲ್ಲಿ ಏನಿಟ್ಟಿದ್ದಾರೆ ಒಂದು ನೋಡ್ಲಿಲ್ವಲ್ಲ? ವಾವ್, ಓ ಬ್ಯೂಟಿಫುಲ್, ಚೆನ್ನಾಗಿದೆ. ಮೋನಿಕನ್ ಮೀಟ್ ಮಾಡಕ್ಕೆ ಹೋದಾಗ ಹಾಕೊಂಡು ಹೋಗ್ಬೋದು. ಲಕ್ಷ್ಮಿ, ಅದೇ ಲಾಟ್ರಿ ಹೊಡೆದಂಗಾಯ್ತು. ಸರಿ, ಸುಮಾರು ಒಂದು 50,000 ಇದೆ. 2 ತಿಂಗಳು ಬೋನಸ್ ಕೊಟ್ಟಿದ್ದಾರೆ. ಇದೇ ತರ ಬೋನಸ್ ಕೊಡ್ತಾ ಇದ್ರೆ ಆ ರಾಮ್ನ ಕಾವೇರಿನ ಚೆನ್ನಾಗಿಟ್ಟಿರಪ್ಪ ಅಂತ ನಾನೇ ಆ ದೇವ್ರ ಹತ್ರ ಬೇಡ್ಕೋತೀನಿ.
ಕಾವೇರಿಯಿಂದ ಇಲ್ಲಿವರೆಗೂ ಒಂದು ಪ್ರಯೋಜನ ಆಗಿಲ್ವಲ್ಲ ಅಂತ ಅಂದ್ಕೋತಿದ್ದೆ. ಆದರೆ ಈ ಥರ ಆದ್ರೂ ಉಪಯೋಗ ಬರ್ತಾ ಇದ್ದಾಳೆ. ಹೌದು, ಈ ದುಡ್ಡಲ್ಲಿ ಏನು ಮಾಡೋದು? ಬ್ರ್ಯಾಂಡೆಡ್ ಬಟ್ಟೆಗಳು ತಗೊಳೋದು, ಸಲೂನ್ಗೆ ಹೋಗಿ ಹೇರ್ ಸ್ಟೈಲು, ಮಸಾಜು ಗಿಸಾಜು ಅಂತ ಸೂಪರಾಗಿ ರೆಡಿ ಆಗೋದು. ಸಾಧ್ಯವಾದ್ರೆ ಮೋನಿಕಾ ಜೊತೆ ಪಾರ್ಟಿ, ಸಿನಿಮಾ ಅಂತ ಎಂಜಾಯ್ ಮಾಡಿಬಿಡ್ಬೇಕು. ಓ ಅದಿ ಸಿಕ್ಕಿದ್ದೆ ಚಾನ್ಸು, ಜಮಾಯಿಸೋ. ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ ಗುಂಡಪ್ಪ, ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ ದೇವಪ್ಪ, ದುಡ್ಡಿಲ್ದೆ ಏನೂ ಇಲ್ಲ ಅಂದ ನರಸಿಂಹಪ್ಪ, ದುಡ್ಡಿದ್ರೆ ಎಲ್ಲ ಇದ್ದಂಗೆ ಅಂದ ಅರಸಪ್ಪ. ನಿಮ್ಮನ್ನೇ ಕೇಳ್ತಾ ಇರೋದು, ಯಾವ ಕಾರಣಕ್ಕೆ ಮದ್ವೆ ಆದ್ರಿ ಹೇಳಿ ಅಪ್ಪ. ನಾವು ಕೇಳ್ದಾಗಂತೂ ಏನು ಅಂತ ಹೇಳಿಲ್ಲ. ಈಗ ಅಜ್ಜಿ ಕೇಳ್ತಿದ್ದಾರೆ ಯಾಕೆ ಮದ್ವೆ ಆದ್ರಿ ಅಂತ ಹೇಳಿ. ಇವಳೇ ನಿಮ್ಮನ್ನ ಟ್ರ್ಯಾಪ್ ಮಾಡಿ ಮದುವೆ ಆದ್ಲಾ ಅಥವಾ ನೀವೇ ಇವಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಆದ್ರಾ? ಈ ಮದುವೆ ಗುಟ್ಟನ್ನ ಗುಟ್ಟಾಗಿಟ್ಟು ನಮ್ಮಿಂದ ಕಂಪ್ನಿ ನಿಭಾಯಿಸೋಕ್ಕಾಗಲ್ಲ ಅನ್ನೋ ಕಾರಣ ಕೊಟ್ರಿ. ಆ ಜವಾಬ್ದಾರಿನ ತಗೊಂಡು ಹೋಗಿ ಇವಳ ಕೈ ಕೊಟ್ರಿ. ಯಾಕೆ ಅಂತ ಈಗಲಾದರೂ ಸರಿಯಾಗಿ ಉತ್ತರ ಕೊಡಿ ಮಾವ. ಹೌದು ಅಪ್ಪ, ಭಾವ ಹೇಳ್ತಿರೋದಕ್ಕೆ ಸರಿಯಾದ ಉತ್ತರ ಕೊಡಲೇಬೇಕು ನೀವು ಇವತ್ತು. ನೀವು ಅವತ್ತು ನಮ್ಮನ್ನು CEO ಮಾಡದೇ ಇರೋದಕ್ಕೆ ಉತ್ತರ ಕೊಟ್ರಲ್ಲ, ಅದು ಗೂಬೆ ಕೂರಿಸ್ದಂಗೆ ಅನ್ನಿಸ್ತಾ ಇದೆ ನಮಗೆ.